ಬರ್ಲ್ಯಾ? ಯಾರು ಕೊಡ್ತಾರೆ ರೊಕ್ಕ? ಯಪ್ಪ ಇಲ್ಲೇ ಕೈಯಾಗದಾವ್, ಕೊಡ್ತೇನೆ ತಡಿ ಒಂದ್ ನಿಮಿಷ. ತಗೋ 50 ರೂಪಾಯಿ. 50 ರೂಪಾಯಿ? ಮತ್ತಿನ್ನೇನ 250 ರೂಪಾಯಿ ಕೊಡ್ಬೇಕಿತ್ತೆ ನಿನ್ಗ. ಈ ಡಬ್ಬ ಗಾಡಿ, ಈ ಡಬ್ಬ ಸೀಟ್, ಇದ್ರೊಳಗ್ ನನ್ ಬೆನ್ನೆಲ್ಲ ಮುರಿದೋಗುತ್ತೆ. ಎಲ್ಲೆಲ್ಲ ಏನೇನ್ ಪುಡಿ ಪುಡಿ ಆಗಿತ್ತೋ ಯಾರಿಗ್ ಗೊತ್ತ. ನಾ ರಿಪೇರಿ ಮಾಡ್ಸಕ್ ಎಷ್ಟ್ ಕೊಡ್ಬೇಕು ಗೊತ್ತೈತೇನ್ ಡಾಕ್ಟರ್ಗ. ಇರ್ಲಿ ಅಂತ ಹೇಳಿ 50 ರೂಪಾಯಿ ಕೊಟ್ಟೇನಿ. ಹಂಗ್ ನೋಡಿದ್ರೆ ನಿಂಗೆ 25 ರೂಪಾಯಿ ಅಟ್ಟೆ ಕೊಡ್ಬೇಕ್ ನಾ. ನೆಕ್ಸ್ಟ್ ಬಂದ್ಬಿಡು, ಎಸಿ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ, ಕುತ್ಕೊಂಡ್ ಬರುವಂತೆ. ಏನು ಏನು ಯಾಕೆ ನಮಸ್ಕಾರ ರೀ. ಮಾಮಾ ಪರವಾಗಿಲ್ವೇ? ಕರೆಕ್ಟ್ ಆಗಿ ಹಾಸ್ಟೆಲ್ಗೆ ಬಂದ್ ಸೇರಿದ್ಯಾ? ಅಯ್ಯೋ ಮೇಡಮ್ ಅವರ, ಏನ್ ಕರೆಕ್ಟ್ ರೀ? ಈ ಅಪ್ಪ ಅದನಲ್ರಿ, ಇಡೀ ಏರಿಯಾನೆಲ್ಲ ಸುತ್ತಾಕ್ಸ್ಕೊಂಡ್ ಕರ್ಕೊಂಡ್ ಬಂದನ್ರಿ. ಯಾಕಪ್ಪ ಏನಾಯ್ತು? ಅಲ್ಲ ಮೇಡಮ್ ಅವರೇ, ಮೈನಾ ಹಾಸ್ಟೆಲ್ ಅಂದ್ರು, ನಾನ್ ಲೆಗ್ಗೆರೆ ಕರ್ಕೊಂಡು ಹೋಗಿದ್ದೆ. ಅನ್ನಪೂರ್ಣೇಶ್ವರಿ ಹಾಸ್ಟೆಲ್ ಅಂದಿದ್ರೆ ನಾನು ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಇವರೇ ರಾಂಗ್ ಅಡ್ರೆಸ್ ಹೇಳ್ಬಿಟ್ಟು ನನ್ಗೆ ಗ್ರೋಪ್ ಆಗ್ತಾವ್ರು ನೋಡಿ ಮೇಡಮ್ ಅವರೇ. ನೋಡಿ ಮೇಡಮ್, ಬೆಳಗ್ಗೆನೆ ಎಂತ ಗಿರಾಕಿ, ತಲೆ ತಿನ್ನೋ ಗಿರಾಕಿ ಇವರು. ನನಗ್ ನೆನಪೈತಿ, ಇಲ್ಲಿ ಮೈನಾ ಇರ್ತಾಳಂದ್ರ ಇದು ಮೈನಾ ಹಾಸ್ಟೆಲ್. ಮಾಮಾ ಇದು ಮೈನಾ ಹಾಸ್ಟೆಲ್ ಅಲ್ಲ, ಅನ್ನಪೂರ್ಣೇಶ್ವರಿ ಹಾಸ್ಟೆಲ್. ಹಾ ಮೇಡಮ್ ಅವರ, ಅದ ರೀ ಮೈನಾ ಇರೋದ ಮೈನಾ ಹಾಸ್ಟೆಲ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಏಯಪ್ಪ 8 ಸಲ ಹೇಳ್ತೀಯಲ್ಲ, ನೆನ್ಪಿಟ್ಕೊ ಅಂತ. ನನ್ಗೆಲ್ಲ ನೆನ್ಪೈತಿ. ಇದು ಮೈನಾ ಇರೋ ಹಾಸ್ಟೆಲ್, ಇದ್ರೊಳಗ್ ಮೈನಾ ಇರ್ತಾಳ. ಇದು ಮೈನಾ ಹಾಸ್ಟೆಲ್. ಇದು ಯಾವ್ದು ಮೆಂಟಲ್ ಕೇಸ್? ಇದು ಮೆಂಟಲ್? ಯು ಮೀನ್ ನಾ ಹುಚ್ಚಿ? ಮಗನ ತೆಗೆದು ಕೊಟ್ಟನೆಂದ್ರ ನಿನ್ನ ಗಾಡಿ, ನಿನ್ನ ಬಾಡಿ 2 ಪೀಸ್ ಆಗಿರ್ಬೇಕ. ಆಟ ಹಚ್ಚಿ ನನಗ್ ಮೆಂಟಲ್ ಅಂತಿ? ಹೆಂಗೈತಿ ಮೈಯಾಗ? ಕಡ್ಯಾಕತ್ತೇನು ಸಣ್ಣಗ? ಮೆಂಟಲ್? ಮಾಮಾ ಗಲಾಟೆ ಮಾಡ್ಬೇಡ. ಇಲ್ರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ. ಅವಳಿಗೆ ಸ್ವಲ್ಪ ಮರ್ವಿನ ಕಾಯಿಲೆ ಇದೆ. ಖಂಡಿತ ಮರುವಿನ ಕಾಯಿಲೆನೆ ಅನ್ಸುತ್ತೆ. ಏನ್ ಮರು ಕಾಯಿಲೆ? ನನಗ್ ಮರುವಂತಿ? ಇಲ್ಲ ನನ್ಗ. ಏನು ನೋಡ, ನಮ್ ಮೇಡಮ್ ಅವರ ಬಿಟ್ಟ ನಿನ್ನ. ಬಾ ಬಾ.